ಶಾಸಕ ಎಚ್.ಕೆ. ಪಾಟೀಲ್ರಿಗೆ ಸಚಿವ ಸ್ಥಾನ ನೀಡುವಂತೆ ಕಾರ್ಮಿಕ ಘಟಕದಿಂದ ಆಗ್ರಹ. ನಮ್ಮ ಜನಪ್ರಿಯ ನಾಯಕರಾದಂಥ ಎಚ್.ಕೆ. ಪಾಟೀಲ್ ಸಾಹೇಬರಿಗೆ ಒಂದೇ ಪಟ್ಟಿಯಲ್ಲಿ ಮಿನಿಸ್ಟ್ರಿಗೆ ಕೊಟ್ಟಿಲ್ಲ. ಇದು ಯಾಕೆ ಕೊಟ್ಟಿಲ್ಲ ಅನ್ನೋದು ಡಿ ಕೆ ಸಾಹೇಬರಿಗೆ ನಾವು ಪ್ರಶ್ನೆ ಮಾಡ್ತೀವಿ. ಯಾಕಂದರೆ ನಮ್ಮ ಉತ್ತರ ಕರ್ನಾಟಕ ಭಾಗದಾಗ ಭಾಳ ಹೆಸರಾದಂಥ ನಾಯಕರು ಅಂದರೆ ನಮ್ಮ ಗದಗಿನ ಶಾಸಕರು ಎಚ್.ಕೆ. ಪಾಟೀಲ್ ಸಾಹೇಬರು. ಇಂಥವ್ರು ಕೊಟ್ಟು ಇದನ್ನು ಮಾಡಲಿಲ್ಲ ಅಂದರೆ ಮತ್ತು ಇವ್ರು ಎಂಥವ್ರಿಗೆ ಸಚಿವ ಸ್ಥಾನ ಕೊಡ್ತಾನೆ ಅನ್ನೋದೇ ನಮಗೆ ತಿಳಿಲಾರ್ದಂಗೆ ಆಗಿಬಿಟ್ಟೈತಿ. ಯಾಕಂದರೆ ಭಾಳಷ್ಟು ಎಕ್ಸ್ಪೀರಿಯೆನ್ಸ್ ಇದ್ದಂಥ ಮನುಷ್ಯ. ನೀವು ಯಾವುದೇ ಸ್ಥಾನ ಕೊಟ್ಟರೇನು ಯಾವುದೇ ಖಾತೆ ಕೊಟ್ಟರೆ ಸದ್ಯನೂ ಅಚ್ಚುಕಟ್ಟವಾಗಿ ನಡ್ಸ್ಕೊತ ಹೋಗಿ ಹೊಟ್ಟೆ ಕಪ್ಪು ಚಿಕ್ಕಿ ಬರಲಾರ್ದಂಗೆ ಸುಮಾರು 40-45 ವರ್ಷಗಳ ಕಾಲ ರಾಜಕೀಯನ ಮಾಡ್ಕೊತ ಬಂದರೆ ಸದ್ಯನ ಎಲ್ಲೇನು ಒಂದೂ ಇವ್ರದ್ದು ರೆಡ್ ಮಾರ್ಕ್ ಇಲ್ಲ, ಒಂದೂ ಯಾವುದೂ ಇದು ಇಲ್ಲ. ಅಂಥ ನಾಯಕರಿಗೆ ಇವತ್ತು ಭಾಳ ಅನ್ಯಾಯ ಆಗೈತಿ. ಅವ್ರಿಗೆ ಅನ್ಯಾಯ ಆಗೈತೆ ಅಂದರೆ ನಮ್ಮ ಇಡೀ ಕರ್ನಾಟಕ ರಾಜ್ಯದ ಜನರಿಗೆ ಅನ್ಯಾಯ ಆಗೈತೆ ಅಂತಂದೇಳಿ. ಯಾಕಂದರೆ ಒಳ್ಳೆ ಕೆಲಸಗಾರರಿಗೆ ಕೆಲಸ ಕೊಡಬೇಕು. ಯಾವಾಗಲೂ ಏನು ಮಿನಿಸ್ಟ್ರಿಗೆ ತೊಗೊಂಡು ಬೇರೆ ಅಡ್ಡಾಡೋರಿಗೆ ಕೆಲಸ ಕೊಡೋದ್ರಿಂದ ಉಪಯೋಗ ಇಲ್ಲ. ನಮ್ಮ ಗದಗಿನ ಜಿಲ್ಲೆ ಹಾಗೂ ಕರ್ನಾಟಕ ಸಾಕಷ್ಟು ನಾವು ಡೆವಲಪ್ಮೆಂಟ್ ನೋಡೋಗ್ಬೇಕಂದ್ರೆ ಇಂಥ ಚಲೋ ನಾಯಕರಿಗೆ ನಾವು ಸಚಿವ ಸ್ಥಾನ ಕೊಳ್ಳೇಬೇಕು. ಅದಕ್ಕೆ ನಾವು ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಈ ವೇದಿಕೆ ಮುಖಾಂತರ ಕೇಳ್ಕೊಳ್ಳೋದು ಏನಂದರೆ, ನೀವು ಯಾರಿಗೆ ಕೊಡ್ತೀರೋ ಯಾರು ಬಿಡ್ತೀರೋ ನಿಮ್ಮ ವೈಯಕ್ತಿಕ ಇರ್ಬೋದು ಅದು, ಆದರೆ ಖಚಿತವಾಗಿ ನಮ್ಮ ಗದಗ ಜಿಲ್ಲಾಧ್ಯಕ್ಷರ ನಮ್ಮ ಎಚ್.ಕೆ. ಪಾಟೀಲ್ ಸಾಹೇಬರಿಗೆ ಕಂಪಲ್ಸರಿ 2ನೇ ಸಂಪುಟ ಸಚಿವಲ್ಲಿ ಸಚಿವ ಸ್ಥಾನ ಕೊಳ್ಳೇಬೇಕಂತ ಹೇಳಿ ನಾವು ಕಲ್ಯಾಣ ಸಂಸ್ಥೆ ಕಟ್ಟಡ ನಿರ್ಮಾಣ ಕಾರ್ಮಿಕರಿಂದ ಸುಮಾರು 10,000-15 ಸಾವಿರ ಜನಸಂಖ್ಯೆ ಇಡೀ ಗದಗ ಜಿಲ್ಲೆದಾಗದೀವಿ. ಒಂದು ವೇಳೆ 2ನೇ ಸಂಪುಟ ಸಭೆಯಲ್ಲಿ ನಮ್ಮ ಸಾಹೇಬರಿಗೆ ಸಚಿವ ಸ್ಥಾನ ಕೊಡಲೇ ಇದ್ದರೆ ನಾವು ಇದು ಉಗ್ರ ಹೋರಾಟವನ್ನು ಬೆಂಗಳೂರು ತನಕ ಹೋಗಿ ವಿಧಾನಸೌಧ ಮುಂದಕ್ಕೆ ಕುಂತಾದ್ರೆ ಸದ್ಯನ ನಮ್ಮ ಸಾಹೇಬರಿಗೆ ಸಚಿವ ಸ್ಥಾನ ಕೊಡೋ ಮಟ್ಟ ನಾವು ಬಿಡಂಗಿಲ್ಲ ಅಂತ ಹೇಳಿ ಹಠ ಮಾಡಿಕೊಂಡು ಎಲ್ಲ ನಮ್ಮ ಕಾರ್ಮಿಕರ ಬಂಧುಗಳು ನಮ್ಮ ಎಲ್ಲ ಕೆಲಸಗಳನ್ನು ಸಮೇತಲ್ಲೂ ಇಲ್ಲ ಬಂದು ಕೊಡ್ಕೊಂಡು, ಯಾಕಂದರೆ ಅವ್ರು ನಮಗೆ ನಾಯಕರಾಗಿ ಇದ್ರೆ ಅಷ್ಟೇ ನಮಗೆ ಡೆವಲಪ್ಮೆಂಟ್ ಆಗೋಕ್ಕೆ, ನಮ್ಗೆ ಏನಾರ ಕುಂದುಕೊರತೆಗಳನ್ನು ನಮಗೆ ಇವರಿಗೆ ಕಾರ್ಮಿಕರ ಅಧಿಕಾರಿದು ಇದು ಇಲ್ಲ ಅಂದರೆ ಸದ್ಯನೂ ಇವರು ತರಪಿ ಎಲ್ಲ ಸಂತೋಷ್ ಲಾಡ್ ಅವ್ರಿಗೆ ಹೇಳಿ ನಮಗೆ ಭಾಳ ಅಂದರೆ ಭಾಳ ಅನುಕೂಲ ಮಾಡಿ ಕೊಟ್ಟಾರೆ ಗದಗಿನ ಕಾರ್ಮಿಕರ ಜನರಿಗೆ. ಅದಕ್ಕಿಂತ ನಾಯಕರಿಗೆ ನಾವು ಕಳ್ಕೊಂಡೋಗಿ ತಯಾರಿಲ್ಲ. ನಾವು ಏನಾದರೂ ಸದ್ಯನೂ ಇಂಪ್ರೂವ್ಮೆಂಟ್ ನೋಡಬೇಕು ಅಂದರೆ ನಮಗೆ ಗದಗಿನಿಂದ ಎಚ್.ಕೆ. ಪಾಟೀಲ್ ಸಾಹೇಬರಿಗೆ ಕಂಪಲ್ಸರಿ ಸಚಿವ ಸ್ಥಾನ ಕೊಡಬೇಕು. ಕೊಡದೇ ಇದ್ದರೆ ಗದಗಿನಿಂದ ಹೋಗಿ ಬೆಂಗಳೂರು ವಿಧಾನಸಭೆ ಮುಂದೆ ಕುಂತು ಉಗ್ರ ಹೋರಾಟವನ್ನು ಮಾಡಲಿಕ್ಕೆ ಯಾವುದಕ್ಕೂ ಹಿಂಸರಿ ಇಲ್ಲ ಅಂತಂದೇಳಿ ಈ ವೇದಿಕೆ ಮುಖಾಂತರ ಕೇಳ್ಕೊತೀನಿ. ಗದಗ ಜಿಲ್ಲೆಯ ಒಂದು ಶ್ರೇಷ್ಠ ರಾಜಕಾರಣಿ ಹಾಗೂ ಕಪ್ಪು ಚುಕ್ಕಿ ಇರಲಾರ್ದಂಥ ಒಂದು ನಮ್ಮ ಸನ್ಮಾನ್ಯ ಶ್ರೀ ಎಚ್.ಕೆ. ಪಾಟೀಲ್ ಸಾಹೇಬರ ಸಚಿವ ಸ್ಥಾನ ಬಗ್ಗೆ ಇವತ್ತೇನು ನಾವು ಪತ್ರಿಕಾಗೋಷ್ಠಿ ಸರ್ವ ಕಾರ್ಮಿಕರ ಘಟಕ ವತಿಲಿಂದ ಏನು ಮಾಡಕತ್ತೀವಿ. ನಾವು ಹೇಳೋದಷ್ಟೇ, ಮೊದಲನೇ ಸಂಪುಟ ಸಭೆಯಲ್ಲಿ ಹೆಸರು ಬರಬೇಕಿತ್ತು, ಕಾರಣಾಂತರಗಳಿಂದ ಬಂದಿಲ್ಲ. ಆದರೆ ಕಾರ್ಮಿಕ ಘಟಕಲಿಂದ ನಾವು ಕರ್ನಾಟಕ ಸರ್ಕಾರ ಡಿ ಕೆ ಶಿವಕುಮಾರ್ ಅವರ ಸಂಪುಟಕ್ಕೆ ಎಚ್ಚರಿಕೆಯನ್ನು ಕೊಡ್ತೀವಿ. ನಾವು ಯಾವುದೇ ಕಾರಣಕ್ಕೂ ತಾವು 2ನೇ ಸಂಪುಟದಲ್ಲಿ ಸನ್ಮಾನ್ಯ ಶ್ರೀ ಎಚ್.ಕೆ. ಪಾಟೀಲ್ ಸಾಹೇಬರನ್ನು ಕಣಿಗಣಿಸದೆ ಅವ್ರಿಗೆ ಮಂತ್ರಿ ಸ್ಥಾನ ಸಚಿವ ಸ್ಥಾನ ಕೊಡಲೇಬೇಕಂಥೇಳಿ ನಾವು ತೀವ್ರವಾಗಿ ಒತ್ತಾಯ ಮಾಡುತ್ತೇವೆ. ಇಲ್ಲವಾದಲ್ಲಿ ಮುಂದಿನ ದಿನಮಾನಗಳಲ್ಲಿ 16ನೇ ತಾರೀಕಿಗೆ ಏನು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ, ಅದಕ್ಕೆ ನಮ್ಮ ಸರ್ವ ಕಾರ್ಮಿಕರು ಗದಗ ಜಿಲ್ಲಾದ್ಯಂತ ಸರ್ವ ಕಾರ್ಮಿಕರು ಕೂಡ ಅದಕ್ಕೆ ಸಾಥ್ ಕೊಟ್ಟು ಅತೀವ್ರ ಉಗ್ರ ಹೋರಾಟವನ್ನು ಮಾಡಲಿಕ್ಕೆ ನಾವು ಮುಂದಾಗ್ತೀವಿ. ಕಾರಣ ಸುದೀರ್ಘವಾದ ರಾಜಕೀಯ ನಡೆಸಿದಂಥ ಎಚ್.ಕೆ. ಪಾಟೀಲ್ ಸಾಹೇಬರಿಗೆ ದೇಶದ ಪ್ರಧಾನಮಂತ್ರಿ ಆದ ನರೇಂದ್ರ ಮೋದಿಯವರು ಗುರುತಿಸಿ ಈ ಹಿಂದೆ ಅವರ ಇದ್ದ ಖಾತೆ ಪಂಚಾಯತ್ ರಾಜ್ ಖಾತೆಯೊಳಗೆ ಸತತವಾಗಿ 4 ವರ್ಷ ಅವರಿಗೆ ಪ್ರಶಸ್ತಿಯನ್ನು ಪ್ರದಾನ ಮಾಡಿದರು. ದೇಶದ ಪ್ರಧಾನಿ ಆದಂಥ ಮೋದಿಯವರು ಅವ್ರಿಗೆ ಗುರುತು ಹಿಡಿದ್ರು. ರಾಜ್ಯದ ನಾಯಕರು ಯಾಕೆ ಅವ್ರ ಕಾರ್ಯಗಳಿಗೆ ಅವ್ರ ಕೆಲಸಗಳಿಗೆ ಗುರುತು ಹಿಡಿಲಿಲ್ಲ ಅನ್ನುವಂಥ ಕಾರಣ ಒಂದು ಪ್ರಶ್ನೆಯಾಗಿ ಉಳಿದ್ಬಿಟ್ಟಿದೆ. ಆದ ಕಾರಣ ಈ ಮುಂದಿನ 2ನೇ ಹಂತದೊಳಗೆ ಸನ್ಮಾನ್ಯ ಎಚ್.ಕೆ. ಪಾಟೀಲ್ ಸಾಹೇಬರಿಗೆ ಸಚಿವ ಸ್ಥಾನ ನೀಡಲೇಬೇಕಂಥೇಳಿ ನಾವು ಒತ್ತಾಯಿಸಿ ಈ ವೇದಿಕೆ ಮುಖಾಂತರ ಈ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಂದು ಮೋತಿಲಾಲ್ ಚೆನ್ನಪ್ಪ ಮಾಳ್ಗಿಮನಿ ಸಾಕಿನ ಬೆಳದಡಿ ತಾಂಡದವರು ನಾವೆಲ್ಲ. ನಾನು ಗ್ರಾಮಾಂತರದಿಂದ ಬರ್ತಾಯಿದ್ದೇನೆ, ಕಾರ್ಮಿಕ ಇಲಾಖೆಯಿಂದ. ನಾನು ಟ್ರೇಡ್ ಯೂನಿಯನ್ ಅಧ್ಯಕ್ಷನಾಗಿ ಮಾತಾಡೋದು ಏನಂತಂದರೆ, ನಮ್ಮ ಇಡೀ ಗದಗ ತಾಲೂಕು ನಮ್ಮ ಬಂಜಾರ
ವಿತ್ ಬೇರೆಯವ್ರದ್ದು ಹಿಡ್ಕೊಂಡು ನಮ್ಮನ್ನೆಲ್ಲ ರಾಜಕೀಯವಾಗಿ ಬೆಳೆಸಿದಂಥವ್ರು ಅವರೇ. ಆಮೇಲೆ ಹಳ್ಳಿ ಒಳಗೆ ಕಾರ್ಮಿಕರು ಯಾರೂ ಇದ್ದೇ ಇಲ್ಲ, ಅವ್ರನ್ನೆಲ್ಲ ಬೆಳೆಸಿದವರು ಸಾಹೇಬ್ರೆ. ಹಾಗಾಗಿ ಒಂದು 30-40 ವರ್ಷದಿಂದ ಇವರೆಲ್ಲ ರಾಜಕೀಯವಾಗಿ ನಮ್ಮನ್ನೆಲ್ಲ ಬೆಳವಣಿಗೆ ಮಾಡಿದ್ದಾರೆ, ಇನ್ನೂ ಬೆಳವಣಿಗೆ ಮಾಡುವುದು ಇನ್ನೂ ಇದೆ. ಹಾಗಾಗಿ ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬರು ನಮಗೆ ಮಿನಿಸ್ಟ್ರಿಗಿರಿ ಬೇಕೇ ಬೇಕು, ನಮ್ಮ ಜನಕ್ಕೆ ಅವರೇ ತಂದೆ ಅವರೇ ತಾಯಿ ಇದ್ದಂಗೆ ನಾವೆಲ್ಲ ಭಾವನೆ ಮಾಡ್ಕೊಂಡಿರಿ. ಹಾಗಾಗಿ ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬರಿಗೆ ಯಾವುದೇ ಸ್ಥಿತಿಯಿಂದ ಸಚಿವ ಸ್ಥಾನದಿಂದ ಕೈ ಬಿಡಬಾರ್ದು. ಆ್ಯಕ್ಚುಲಿ ನೋಡಿದರೆ ಅವರು 1ನೇ ಲಿಸ್ಟಿನಲ್ಲೇ ಅವ್ರ ಹೆಸರು ಬರಬೇಕಾಗಿತ್ತು. ನಮ್ಮದು ಬಹಳ ನಮ್ಗೆ ಇದು ಇತ್ತು ಮನಸ್ಸಿಗೆ, 1ನೇ ಇದರೊಳಗೆ ಲಿಸ್ಟ್ನೊಳಗೆ ನಮ್ಮ ಸಾಹೇಬ್ರದ್ದು ಹೆಸರು ಬರ್ತೈತೆ ಅಂಥೇಳಿ. ಆದರೂ 2ನೇ ಲಿಸ್ಟಿಗೆ ಹೋಗ್ತಾ ಇದ್ದಾರೆ. ಇವಾಗ 13-14 ಇನ್ನೆರಡು ದಿವಸ ಉಳ್ಕೊಂಡಿದೆ. ಅವರು 16ನೇ ತಾರೀಕಿಗೆ ಅವ್ರ ಸಚಿವ ಸಂಪುಟದೊಳಗೆ ಅವ್ರು ಏನಾದರೂ ಸಾಹೇಬ್ರಿಗೆ ಏನಾರ ಸಚಿವ ಸ್ಥಾನ ಕೊಡಲಿಲ್ಲ ಅಂತಂದ್ರೆ ಎಲ್ಲ ನಮ್ಮದು 72 ತಾಂಡಗಳಿದಾವೆ ಗದಗಲ್ಲಿ ತಾಲೂಕಲ್ಲಿ 12 ತಾಂಡಗಳಿದಾವೆ. ಆ 12 ತಾಂಡಗಳ ಜನರನ್ನು ಇಲ್ಲಿ ಗದಗಿಗೆ ಕರ್ಕೊಂಡ್ಬಂದು ನಾವು ಇಲ್ಲಿಂದ ಬಸ್ ಮಾಡಿ ಅಲ್ಲಿ ವಿಧಾನಸೌಧಕ್ಕೆ ಹೋಗಿ ಮುತ್ತಿಗೆ ಹಾಕುವಂಥ ವಿಚಾರಗಳನ್ನ ನಾವು ಮಾಡ್ಕೊಂಡಿದ್ದೀವಿ. ಅದಕ್ಕಾಗಿ ದಯವಿಟ್ಟು ಮಾನ್ಯ DK ಸಾಹೇಬರಿಗೆ ನಾವು ಮನವಿ ಮಾಡೋದಂತ ಏನಂದ್ರೆ, ನಮ್ಮ ಬಂಜಾರ ಕಮ್ಯುನಿಟಿ ಒಳಗೆ ಎಲ್ಲರಿಗೆ ಮುಂದೆ ತಂದಂಥ ಎಚ್ ಕೆ ಪಾಟೀಲ್ ಸಾಹೇಬರಿಗೆ ಯಾವಾಗಲೂ ತಾವು ಹಿಂದೆ ಬಿಟ್ರಿ ಅಂದರೆ ಮತ್ತೆ ನಾವು ಹಿಂದುಳಿಯುವಂಥ ಪರಿಸ್ಥಿತಿ ಇದೆ. ಆಮೇಲೆ ಕಟ್ಟಡ ಕಾರ್ಮಿಕರು ಎಲ್ಲ ತಾಂಡದೊಳಗೂ ಕಟ್ಟಡ ಕಾರ್ಮಿಕರು ದುಡಿತಾ ಇದ್ದಾರೆ. ಇವಾಗ ಗೋವಾನೋ ಅಥವಾ ಕೇರಳನೋ ಇಲ್ಲ ಗದಗ ಈ ಥರ ಎಲ್ಲ ದುಡಿತಾ ಇದ್ದಾರೆ. ಅವರಿಗೂ ಒಂದು ಸಹಕಾರ ಕೊಟ್ಟಂಥ ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಆಮೇಲೆ ಅವ್ರಿಗೆ 2ನೇ ಲಿಸ್ಟ್ನೊಳಗೆ ಅವ್ರಿಗೆ ಸಚಿವ ಸ್ಥಾನ ಕೊಡಲೇಬೇಕು.